ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 43ನೇ ಪ್ರಶ್ನೆಯನ್ನ ಗಮನಿಸಿ. ನಿಯಮಿತ ಬಹುಭುಜಾಕೃತಿ ಎಂದರೇನು? ಈ ಕೆಳಗಿನ ಬಾಹುಗಳನ್ನ ಹೊಂದಿರುವ ನಿಯಮಿತ ಬಹುಭುಜಗಳನ್ನ ಹೆಸರಿಸಿ. ಎ 3 ಬಾಹುಗಳು, ಬಿ 4 ಬಾಹುಗಳು, ಸಿ 6 ಬಾಹುಗಳು. ಸೊ ಇಲ್ಲಿ ನಿಯಮಿತ ಬಹುಭುಜಾಕೃತಿ ಆಗಿರ್ಬೇಕಂದ್ರೆ ಎಲ್ಲಾ ಬಾಹುಗಳ ಅಳತೆ ಮತ್ತು ಕೋನಗಳ ಅಳತೆಗಳು ಸಮವಾಗಿರುತ್ತೆ. ಸೊ ಅಂತಹ ಬಹುಭುಜಾಕೃತಿಯನ್ನ ನಿಯಮಿತ ಬಹುಭುಜಾಕೃತಿ ಅಂತ ಕರಿತೇವೆ. ಸೊ ಇಲ್ಲಿ 3 ಬಾಹುಗಳನ್ನ ಹೊಂದಿದ್ರೆ ಸೊ ಅದನ್ನ ಸಮಕೋನೀಯ ತ್ರಿಭುಜ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಬಾಹುಗಳು ಸಮನಾಗಿರತ್ತೆ, ಹಾಗೆ ಬಾಹುಗಳ ಈ ಒಂದು ತ್ರಿಭುಜದಲ್ಲಿ ಕೋನಗಳ ಅಳತೆಗಳು ಸಮನಾಗಿರತ್ತೆ. ಸೊ 4 ಬಾಹುಗಳು, ಬಿ ಏನಿದೆ 4 ಬಾಹುಗಳು, ಸೊ 4 ಬಾಹುಗಳನ್ನ ಹೊಂದಿದ್ರೆ ಆ ಆಕೃತಿಯನ್ನ ಚೌಕ ಅಂತ ಹೇಳ್ತೇವೆ. ಸೊ ಇಲ್ಲಿ ಎಲ್ಲಾ ಕೋನಗಳ ಅಳತೆಗಳು ಸಮ, ಅಂದ್ರೆ 90 ಡಿಗ್ರಿ ಆಗಿರುತ್ತೆ, ಹಾಗೆ ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗಿರುತ್ತೆ. ಸೊ ಸಿ 6 ಬಾಹುಗಳು, ಸೊ 6 ಬಾಹುಗಳನ್ನ ಹೊಂದಿರುವಂತಹ ಆಕೃತಿಯನ್ನ ನಿಯಮಿತ ಷಡ್ಭುಜಾಕೃತಿ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಕೋನಗಳ ಅಳತೆ ಸಮನಾಗಿರುತ್ತೆ, ಹಾಗೆ ಎಲ್ಲಾ ಬಾಹುಗಳ ಅಳತೆಗಳು ಸಮನಾಗಿರುತ್ತೆ. ಥ್ಯಾಂಕ್ ಯು.